ಎಲ್ರಿಗೂ ನಮಸ್ಕಾರ. ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಕಂಟೆಂಟ್ ಏನಪ್ಪ ಅಂದ್ರೆ 90ರಿಂದ 120 ದಿನ ತುಂಬಿರುವಂಥ ಶುಂಠಿಗೆ ಯಾವ ಗೊಬ್ಬರ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಈ ವಿಡಿಯೋದ ಒಂದು ಮಾಹಿತಿ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಈ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತುಂಬ ಜನ ರೈತರು ಒಂದು ಕ್ವಶನ್ಸ್ ಕೇಳ್ತಾಯಿದ್ರು, ಶುಂಠಿಗೆ CN ಅಂದರೆ ಕ್ಯಾಲ್ಶಿಯಂ ನೈಟ್ರೇಟ್ ಕೊಡ್ಬೋದಾ, ಕೊಟ್ಟರು ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾವ ಗೊಬ್ಬರದಲ್ಲಿ ಕೊಡಬೇಕು ಅಥವಾ ಯಾವ ಗೊಬ್ಬರ ಜೊತೆ ಕೊಡಬಾರ್ದು ಅನ್ನೋದು ತುಂಬ ಜನ ರೈತರು ಒಂದು ಕ್ವಶನ್ಸ್ ಕೇಳ್ತಾಯಿದ್ರು. ಸೊ ಆ ಒಂದು ಕ್ವಶನ್ಸ್ಗೆ ಒಂದು ಆನ್ಸರ್ ಹೇಳ್ತಾ ಇದ್ದೀನಿ. ನೀವೇನಾದರೂ CN ಗೊಬ್ಬರ ಕೊಡ್ತೀನಿ ಅಂದರೆ CN ಬೇಡ, CNB ಕೊಡಿ, ವಿತ್ ಬೋರಾನ್ ಇರೋಂಥ ಗೊಬ್ಬರನ ಕೊಡಿ. ಸೊ CNB ಗೊಬ್ಬರನ ಕೊಡಬೇಕು ಅಂದರೆ ನೀವು ಸಲ್ಫರ್ ಮತ್ತು ಫಾಸ್ಫರಸ್ ಇರೋಂಥ ಗೊಬ್ಬರ ಜೊತೆ ನೀವು ಯಾವತ್ತೂ ಕೊಡೋಕ್ಕಾಗ್ಬೋದು. ಯಾಕಂದರೆ ಸಲ್ಫರ್ ಮತ್ತು ಫಾಸ್ಫರಸ್ ಇರೋಂಥ ಗೊಬ್ಬರ ಜೊತೆ ನಾವು ಕೊಡೋಕ್ಕೆ ಕ್ಯಾಲ್ಶಿಯಂ ನೈಟ್ರೇಟ್ ಏನಾದರೂ ಕೊಡ್ತೀವಿ ಅಂತ ಹೋದರೆ ಆ ಗೊಬ್ಬರ ಜೊತೆ ಇದು ಕೆಮಿಕಲ್ ರಿಯಾಕ್ಷನ್ ಆಗಿ ಬೇರೆ ಒಂದು ಗೊಬ್ಬರ ಆಗುತ್ತೆ. ಸೊ ಹಂಗಾಗಿ ನೀವು CN ಕೊಡೋದಾದರೆ ಅದನ್ನು ಸಪ್ರೇಟಾಗಿ ಕೊಡ್ಕೊಳ್ಳಿ. ಯಾಕೆಂದರೆ ನೀವು ಬೇರೆ ಗೊಬ್ಬರ ಜೊತೆ ಅಥವಾ ಸಲ್ಫರ್ ಅಥವಾ ಫಾಸ್ಫರಸ್ ಇರೋಂಥ ಗೊಬ್ಬರ ಜೊತೆ ಕೊಡ್ತೀನಿ ಅಂತ ಹೋದರೆ ಬೇರೆನೇ ಆಗಿಬಿಡುತ್ತೆ. ಸೊ ನೀವು ಕೊಡ್ತೀವಿ ಅನ್ನೋದಾದರೆ 120 ದಿನದ ಒಳಗೆ ನೀವು CN ಕೊಡಬೇಕಾಗತ್ತೆ ಶುಂಠಿಗೆ. ಸೊ ಇದು ಒಂದು ಸಣ್ಣ ಉತ್ತರ ಈ ಕ್ವಶನ್ಸ್ಗೆ. ಸೊ ತಡ ಮಾಡೋದು ಬೇಡ, ಬೇಗ ಶುರು ಮಾಡೋಣ. ಸೊ 90ರಿಂದ 120 ದಿನದ ಅವಧಿಯೊಳಗೆ ಯಾವ್ಯಾವ ಗೊಬ್ಬರ ಕೊಡಬೇಕಪ್ಪ ಶುಂಠಿಗೆ ಅಂದರೆ, ಮೊದಲನೇದಾಗಿ ನಾವು MOPನ ಕೊಡಬೇಕಾಗತ್ತೆ, ಅಂದರೆ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ಪೊಟ್ಯಾಷ್ ಕೊಡೋದ್ರಿಂದ ಶುಂಠಿಗೆ ಏನೇನು ಉಪಯೋಗ ಆಗುತ್ತೆ, ಏನೇನು ಬೆನಿಫಿಟ್ಸ್ ಇದೆ ಪೊಟ್ಯಾಷ್ ಹಾಕೋದ್ರಿಂದ ಅಂತ ನಾನು ವೀಡಿಯೋದಲ್ಲಿ ಹೇಳಿದ್ದೆ. ಸೊ 1 ಎಕರೆಗೆ 50 kg ತನಕ ನಾವು ಪೊಟ್ಯಾಷನ್ನು ಕೊಡ್ಬೋದು. ಸೊ ಪೊಟ್ಯಾಷನ್ನು ಕೊಡೋದ್ರಿಂದ ಏನೇನು ಉಪಯೋಗ ಆಗುತ್ತಪ್ಪ ಅಂದರೆ, ನಾವೇನು ನೋಡ್ತಿದ್ದೀವಿ, ಸ್ಟೆಮ್ಸ್ಗಳು ತುಂಬ ಗಟ್ಟಿ ಬರುತ್ತೆ, ತುಂಬ ಗಟ್ಟಿ ಬರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಗಿಡದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಅಂದರೆ ಯಾವುದೇ ಒಂದು ರೋಗ ಬಂದರೂ ಆ ಗಿಡ ಅದರ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಈ ಪೊಟ್ಯಾಷ್ ಕೊಡುತ್ತೆ. ಸೊ ಇಷ್ಟು ಅದಾದಮೇಲೆ ಇನ್ನೊಂದು ಗೆಡ್ಡೆ, ಏನು ಶುಂಠಿ ಗೆಡ್ಡೆ ಏನಿದೆ ತುಂಬ ಚೆನ್ನಾಗಿ ಸೈಜ್ ಬರೋದಕ್ಕೆ, ಕಲರ್ ಬರೋದಕ್ಕೆ, ಇಂಪ್ರೂವ್ ಮಾಡೋದಕ್ಕೆ ಇದು ಪೊಟ್ಯಾಷ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಏನಪ್ಪ ಅಂದರೆ 1 ಎಕರೆಗೆ 60 kg ಅಥವಾ 50ರಿಂದ 60 kg ತನಕ ನಾವು MOPನ ಯೂಸ್ ಮಾಡ್ಬೋದು. ಸೊ ಇದಾದಮೇಲೆ ಇನ್ನೊಂದು ಇದ್ರ ಜೊತೆ ಏನು ಗೊಬ್ಬರ ಯೂಸ್ ಮಾಡ್ಬೋದಪ್ಪ ಅಂದರೆ, ನಾವು CMSನ್ನು ಯೂಸ್ ಮಾಡ್ಬೋದು. CMSಲ್ಲಿ ಏನೇನು ಇರುತ್ತೆ, ಕಂಟೆಂಟ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಸಲ್ಫರ್ ಇರುತ್ತೆ. ಸೊ ಕ್ಯಾಲ್ಶಿಯಂ ಏನು ಮಾಡುತ್ತಪ್ಪ ಅಂದರೆ, ಶುಂಠಿ ಗೆಡ್ಡೆ ಗಟ್ಟಿ ಆಗೋ ಥರ ಮಾಡುತ್ತೆ. ಅಂದರೆ ಏನು ಕೆಲಸ ಮಾಡುತ್ತೆ ಅಂದರೆ, ಶುಂಠಿಲಿ ಗೆಡ್ಡೆ ಬರುತ್ತಲ್ಲ, ಆ ಗೆಡ್ಡೆ ಗಟ್ಟಿ ಆಗೋಕೆ ಮಾಡುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಕೊಳೆ ರೋಗದ ವಿರುದ್ಧ ಹೋರಾಡೋಂಥ ಶಕ್ತಿನ ಈ ಕ್ಯಾಲ್ಶಿಯಂ ನಮಗೆ ಗಿಡಗಳಿಗೆ ಕೊಡುತ್ತೆ. ಸೊ ಇದರಲ್ಲಿ ಮೆಗ್ನೀಷಿಯಮ್ ಇರುತ್ತೆ. ಸೊ ಮೆಗ್ನೀಷಿಯಮ್ ಮತ್ತು ಸಲ್ಫರ್ ಕೂಡ ಇರುತ್ತೆ. ಇದ್ರ ಜೊತೆ ನಾವು ಇನ್ನೊಂದೇನಪ್ಪ ಆ್ಯಡ್ ಮಾಡಬೇಕಪ್ಪ ಅಂದರೆ, ಎಕರೆಗೆ CMSನ 40ರಿಂದ 50 kg ತನಕ ಕೊಡ್ಬೋದು. ಸೊ ಇದ್ರ ಜೊತೆ ನಾವು ಅಮೋನಿಯಂ ಸಲ್ಫೇಟ್ನ ಕೊಡ್ಬೋದು. ಸೊ ಅಮೋನಿಯಂ ಸಲ್ಫೇಟಲ್ಲಿ ಏನೇನು ಬರುತ್ತಂದರೆ, ಒಂದು ನೈಟ್ರೋಜನ್ ಇರುತ್ತೆ, ಅದರ ಜೊತೆ ನಾವು ಸಲ್ಫರ್ ಇರುತ್ತೆ. ಸೊ ಎಕರೆಗೆ 40ರಿಂದ 50 kgನ ನಾವು ಅಮೋನಿಯಂ ಸಲ್ಫೇಟ್ನ ಕೊಡ್ಬೋದು. ಬರೀ 120 ದಿನದೊಳಗೆ ಅವಧಿ ಇದ್ದರೆ ಮಾತ್ರ ನೀವು ಅಮೋನಿಯಂ ಸಲ್ಫೇಟ್ನ ಕೊಡ್ಕೊಳ್ಳಿ. 120 ದಿನದ ಮೇಲೆ ದಾಟಿದ ನೀವು ಅಮೋನಿಯಂ ಸಲ್ಫೇಟ್ನ ಕೊಡೋಕೋಬೇಡಿ. ಒಳಗಿದ್ರೆ 40ರಿಂದ 50 kg ತನಕ ನೀವು ಎಕರೆಗೆ ಕೊಡ್ಬೋದು. ಸೊ ಇದ್ರ ಜೊತೆ ಇನ್ನೊಂದು ಏನು ಕೊಡ್ಬೋದಪ್ಪ ಅಂದರೆ, ಮೆಗ್ನೀಷಿಯಮ್ ಸಲ್ಫೇಟು ಎಕರೆಗೆ 10ರಿಂದ 15 kg ಕೊಡ್ಬೋದು. ಮೆಗ್ನೀಷಿಯಮ್ ಸಲ್ಫೇಟ್ ಕೊಡೋದ್ರಿಂದ ಶುಂಠಿಲಿ ಏನಪ್ಪ ಉಪಯೋಗ ಆಗುತ್ತೆ ಅಂತ ಅಂದರೆ, ಮೆಗ್ನೀಷಿಯಮ್ ಸಲ್ಫೇಟ್ ನಾವು ಏನು ನೋಡ್ತಿರ್ಬೋದು, ಎಲೆಗಳಲ್ಲಿ ಕ್ಲೋರೋಫಿಲ್ನ ಜಾಸ್ತಿ ಮಾಡುತ್ತೆ. ಸೊ ಎಲೆಗಳು ಹಚ್ಚ ಹಸಿರಾಗಿರೋ ಥರ ಗಿಡಗಳು ಹಚ್ಚ ಹಸಿರಾಗಿರೋ ಥರ ನೋಡ್ಕೊಳ್ಳುತ್ತೆ. ಇನ್ನೊಂದೇನಪ್ಪ ಕೆಲಸ ಮಾಡುತ್ತೆ ಅಂದರೆ, ಸೊ ಈ ಹಚ್ಚ ಹಸಿರಾಗಿರೋದ್ರಿಂದ ಗಿಡಗಳಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆ ಜಾಸ್ತಿ ಆಗುತ್ತೆ, ಆಹಾರ ತಯಾರಿಕೆ ಗಿಡಗಳಲ್ಲಿ ಜಾಸ್ತಿ ಆಗುತ್ತೆ. ಸೊ ಈ ಥರ ಇದು ಮೆಗ್ನೀಷಿಯಮ್ ಸಲ್ಫೇಟ್ ಕೆಲಸ ಮಾಡುತ್ತೆ. ಇನ್ನೊಂದೇನಪ್ಪ ಕೆಲಸ ಮಾಡುತ್ತೆ ಅಂದರೆ, ಈ ಎಲೆಗಳಲ್ಲಿ ತಯಾರಿಸಿದಂಥ ಆಹಾರವನ್ನು ಗೆಡ್ಡೆಗೆ ತಗೊಂಡು ಹೋಗೋ ಥರ ಇದನ್ನ ಹೆಲ್ಪ್ ಮಾಡುತ್ತೆ. ಈ ಥರ ಒಂದು ವಾಹಕವಾಗಿ ಮೆಗ್ನೀಷಿಯಮ್ ಸಲ್ಫೇಟು ಗಿಡಗಳಲ್ಲಿ ಕೆಲಸ ಮಾಡುತ್ತೆ. ಸೊ ನೀವು ಮೆಗ್ನೀಷಿಯಮ್ ಸಲ್ಫೇಟ್ ಕಂಪಲ್ಸರಿಯಾಗಿ ಎಕರೆಗೆ 15 kg ತನಕ ಕೊಡಬೇಕು. ಮೆಗ್ನೀಷಿಯಮ್ ಸಲ್ಫೇಟ್ನ ಮಿಸ್ ಮಾಡ್ಕೋಬಾರ್ದು. ಆಮೇಲೆ ಇನ್ನೊಂದೇನಪ್ಪ ಕೊಡ್ಬೋದು ಅಂದರೆ, ಇದ್ರ ಜೊತೆ ನಮಗೆ ಕಾಳು ಮಿಕ್ಸ್ ಮಾಡೋದಕ್ಕೆ ನೀವು 10-26, 10-26-26 ಅಥವಾ 15-15-09 ಸುಫಲ ಗೊಬ್ಬರದ ಹಾರ ಆಗಿರ್ಬೋದು, ಅಥವಾ 9-24-24 ಗೊಬ್ಬರ, ಇಂಥ ಗೊಬ್ಬರಗಳನ್ನ ಇದ್ರ ಜೊತೆ ನಾವು ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದೇನಪ್ಪ ಕೊಡಬೇಕಂದ್ರೆ, ಎಕರೆಗೆ 2 kg ತನಕ ಬೋರೆಕ್ಸನ್ನು ಕೊಡಬೇಕು. ಬೋರೆಕ್ಸಲ್ಲಿ ಏನು ಕಂಟೆಂಟ್ ಇರುತ್ತೆ ಅಂದರೆ, ಬೋರಾನ್ ಇರುತ್ತೆ. ಸೊ ಬೋರಾನು ಏನು ಹೆಲ್ಪ್ ಮಾಡುತ್ತೆ ಅಂದರೆ, ನಾವು ಗಮನಿಸ್ಬೋದು, ಆಲ್ರೆಡಿ ತುಂಬ ಶುಂಠಿ ಹೊಲಗಳಲ್ಲಿ ಹೂಕಂದು ಹೊಡೆಯೋಕ್ಕೆ ಶುರು ಮಾಡಿದೆ. ಹೂಕಂದುಗಳು ಅಲ್ಲೊಂದು ಕಾಣಿಸ್ತಾ ಇದೆ. ಸೊ ಬೋರಾನ್ ಕೊಡೋದ್ರಿಂದ ಅತಿ ಹೆಚ್ಚು ಹೂಕಂದುಗಳು ಶುಂಠಿ ಹೊಲದಲ್ಲಿ ಕಾಣುತ್ತೆ. ಸೊ ಇನ್ನೊಂದು ಕೆಲಸ ಏನಪ್ಪ ಮಾಡುತ್ತೆ ಅಂದರೆ, ಬೋರಾನು ಗೆಡ್ಡೆ ಅಗಲ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಶುಂಠಿ ಗೆಡ್ಡೆ ಅಗಲ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು, ಶುಂಠಿ ಗೆಡ್ಡೆ ಕ್ರ್ಯಾಕ್ ಬರದೇ ಇರೋ ಥರ ಮೇಂಟೈನ್ ಮಾಡುತ್ತೆ. ನಮಗೆ ಬೋರಾನ್ ಸಮಸ್ಯೆ ಇದ್ದರೆ ಶುಂಠಿ ಗೆಡ್ಡೆಗಳಲ್ಲಿ ಕ್ರ್ಯಾಕ್ ಬರುತ್ತೆ. ಸೊ ಕ್ರ್ಯಾಕ್ ಬಂದಾಗ ಏನಾಗುತ್ತಪ್ಪ ಅಂದರೆ, ಅಲ್ಲಿ ನೀರು ತುಂಬಿಕೊಂಡು ಕೊಳೆ ರೋಗ ಬರೋಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಆ ಕ್ರ್ಯಾಕ್ ಬರದೇ ಇರೋ ಥರ ಈ ಶುಂಠಿ ಗೆಡ್ಡೆಗಳಲ್ಲಿ ಬೋರನ್ ನೋಡ್ಕೊಳ್ಳುತ್ತೆ. ಸೊ ಇಷ್ಟು ಒಂದು ಗೊಬ್ಬರನ ನೋಡ್ಕೋಬೋದು.
ಇದ್ರ ಜೊತೆ ನೀವು ಏನಾದರೂ ಗ್ರಾನ್ಯಲ್ನ ಆ್ಯಡ್ ಮಾಡ್ಕೋಬೇಕಪ್ಪ ಅಂದರೆ ಟಾನಿಕ್, ಅಮಿನೋ ಆಸಿಡ್ಸ್ ಇರುವಂಥ ಟಾನಿಕ್ಗಳನ್ನ ಯಾವತ್ತು ಗ್ರಾನ್ಯುಲ್ಗಳನ್ನ ಹಾಕೋಬೇಡಿ. ಅಮಿನೋ ಆಸಿಡ್ಸ್ ಇರ್ಬೋದು, CBD ಇರ್ಬೋದು, ಇಂಥ ಗ್ರಾನ್ಯುಲ್ಗಳನ್ನ ಹಾಕೋಬೇಡಿ. ಯಾಕೆಂದರೆ ತುಂಬ ಮಳೆ ಬರ್ತಿದೆ. ಇಂಥ ಟೈಮಲ್ಲಿ ನೀವು ಯಾವ ಥರದ ಗ್ರಾನ್ಯುಲ್ ಕೊಡಬೇಕಪ್ಪ ಅಂದರೆ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್ ಇರೋಂಥ ಗ್ರಾನ್ಯುಲ್ಗಳನ್ನ ಎಕರೆಗೆ 10 ರಿಂದ 15 kg ತನಕ ನಾವು ಕೊಡ್ಕೋಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ. ಏನು ಹೇಳಬೇಕು ಅಂದರೆ ಕೊನೆಯದಾಗಿ ಹೇಳ್ತೀನಿ, ಎಕರೆಗೆ 50 ರಿಂದ 60 kg MOP ಪೊಟ್ಯಾಷನ್ನ ಕೊಡಬೇಕು, 40 ರಿಂದ 50 kg CMS ಅನ್ನು ಕೊಡ್ಬೋದು. ಹಾಗೆ 40 kg ತನಕ ನಾವು ಅಮೋನಿಯಂ ಸಲ್ಫೇಟನ್ನು ಕೊಡ್ಬೋದು. 10 ರಿಂದ 15 kg ತನಕ ಮೆಗ್ನೀಷಿಯಂ ಸಲ್ಫೇಟು, 2 kg ಬೋರಾನು, 20 ರಿಂದ 30 kg ತನಕ 10-26 ಅಥವಾ 9-24 ಅಥವಾ 15-15-09 ಈ ಗೊಬ್ಬರಗಳನ್ನ ಕೊಡ್ಬೋದು. ಹಾಗೆ ಎಕರೆಗೆ 2 kg ಬೋರೆಕ್ಸ್ ಪೌಡ್ರನ್ನ ನಾವು ಗೊಬ್ಬರದ ಮುಖಾಂತರ ಕೊಡ್ಬೋದು. ಸೊ ಇಷ್ಟು ನಾವು ಗೊಬ್ಬರದ ಮುಖಾಂತರ ಕೊಟ್ಟರೆ ಏನಾಗ್ತಪ್ಪ ಅಂದರೆ ಶುಂಠಿ ಚೆನ್ನಾಗಿ ಹೊಸ ಕಂದುಗಳು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಶುಂಠಿಲಿ ಆಹಾರ ಉತ್ಪಾದನೆ ಜಾಸ್ತಿ ಆಗುತ್ತೆ, ಮತ್ತು ಗೆಡ್ಡೆ ಬಲವರ್ಧನೆ ಮತ್ತು ಗೆಡ್ಡೆಯ ತೂಕ ಜಾಸ್ತಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇಷ್ಟು ಗೊಬ್ಬರಗಳನ್ನ ನಾವು ಕೊಟ್ಟರೆ. ಸೊ ಇವತ್ತಿನ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಕೊಳೆ ರೋಗದ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತಾ ಬರ್ತಾ ಇದ್ದೀನಿ. ಸೊ ಅಲ್ಲಿ ತನಕ ಕಾಯ್ತಾ ಇರಿ. ಧನ್ಯವಾದಗಳು. ನಮಸ್ಕಾರ.